ಹೇ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕೆಲ ವರ್ಷಗಳಿಂದ ನಾನು ಪ್ರತಿದಿನ 2 to 4 pages ಬುಕ್ ಓದ್ತಾ ಇದ್ದೀನಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ದ, ನಿಮಗೆ ಗೊತ್ತೇ ಇದೆ, ಶೇರಿಂಗ್ ಈಸ್ ಕೇರಿಂಗ್ ಅಂತ. ಈ ಒಂದು ಲೈನ್ ತುಂಬ ಇಂಪ್ಯಾಕ್ಟ್ ಮಾಡಿದೆ. ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಲೈಫ್ ಚೇಂಜಿಂಗ್ ಬುಕ್ ಅಟಾಮಿಕ್ ಹ್ಯಾಬಿಟ್ಸ್ ಬೈ ಜೇಮ್ಸ್ ಕ್ಲೇರ್. ಈ ಬುಕ್ ರಿವ್ಯೂನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಬುಕ್ ಪ್ರೋಗ್ರೆಸ್, ಕನ್ಸಿಸ್ಟೆನ್ಸಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ನಾನು ನೋಡಿದ ರೀತಿನ ಕಂಪ್ಲೀಟ್ಲಿ ಚೇಂಜ್ ಮಾಡ್ತು. ಇದು ರಾತ್ರೋರಾತ್ರಿ ಮ್ಯಾಸಿವ್ ಚೇಂಜ್ ಆಗೋ ಬಗ್ಗೆ ಅಲ್ಲ, ಸ್ಮಾರ್ಟ್ ಹ್ಯಾಬಿಟ್ಸ್ ಕಾಂಪೌಂಡಿಂಗ್ ಆಗಿ ಕಾಲ ನಂತರ ಸಕ್ಸಸ್ ಸಿಗೋದ್ರ ಪರ್ಫೆಕ್ಟ್ ಗೈಡ್ ಆಗಿದೆ. ಹೇಗೆ ಸಣ್ಣ ಚೇಂಜಸ್ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ, ಇದರ ಬಗ್ಗೆ ಮುಂದೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಈ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ನ 5 ಮೇಜರ್ ಪಾರ್ಟ್ಸ್ ನಲ್ಲಿ ನೋಡ್ತಾ ಹೋಗೋಣ. ಪಾರ್ಟ್ 1, ಅಟಾಮಿಕ್ ಹ್ಯಾಬಿಟ್ಸ್ ಅಂದ್ರೆ ಇದು ಚಿಕ್ಕದಾಗಿ ಕಾಣೋ ಆಲ್ಮೋಸ್ಟ್ ಯೂಸ್ಲೆಸ್ ಅನ್ನಿಸೋ ಆಕ್ಷನ್, ಆದರೆ ದಿನವೂ ಇದನ್ನ ಮಾಡ್ತಾ ಹೋದ್ರೆ ಅದು ಲೈಫ್ ಬದಲಿಸೋ ಗ್ರೇಟ್ ಪವರ್. ಒಂದು ಬೀಜ ನೆಟ್ರೆ ಹೇಗಿರುತ್ತೆ, ಮೊದಲ ದಿನ ಏನೂ ಕಾಣಲ್ಲ, 7th ಡೇ ಕೂಡ ಏನು ದೊಡ್ಡ ಚೇಂಜ್ ಇರಲ್ಲ. ಆದರೆ ಕೆಲ ವಾರ, ಕೆಲ ತಿಂಗಳುಗಳ ನಂತರ ಅದೇ ಸಣ್ಣ ಬೀಜ ದೊಡ್ಡ ಮರವಾಗಿ ಬೆಳೆಯೋ ರೀತಿ ನಮ್ಮ ಹ್ಯಾಬಿಟ್ಸ್ ಕೂಡ ಹೀಗೆ ಚಿಕ್ಕದಾಗಿ ಶುರುವಾದ್ರೂ ಕನ್ಸಿಸ್ಟೆನ್ಸಿ ಇದ್ರೆ ಲೈಫ್ನಲ್ಲಿ ದೊಡ್ಡ ಚೇಂಜಸ್ ತರುತ್ತೆ. ಒಂದು ದಿನ 10 ಪುಷಪ್ಸ್ ಮಾಡಿದ್ರೆ ಯಾವುದೇ ವಿಸಿಬಲ್ ಚೇಂಜ್ ಕಾಣಲ್ಲ, ಅದೇ ಬಾಡಿ ಸೇಮ್ ಮೈಂಡ್. ಆದರೆ 100 ಡೇಸ್ ಕನ್ಸಿಸ್ಟೆಂಟ್ಲಿ 10 ಪುಷಪ್ಸ್ ಮಾಡಿದ್ರೆ ಒಂದು ಮ್ಯಾಜಿಕ್ ಆಗ್ತಿರೋ ಫೀಲಿಂಗ್ ಬರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ, ಡಿಸಿಪ್ಲಿನ್ ಕೂಡ ಸ್ಲೋಲಿ ಬಿಲ್ಡ್ ಆಗ್ತಾ ಬರುತ್ತೆ ಮತ್ತು ನಿಮ್ಮ ಬ್ರೈನ್ ಹಾರ್ಡ್ ಟಾಸ್ಕ್ಗಳನ್ನ ಮಾಡ್ಬೋದು ಎನ್ನುವ ನಂಬಿಕೆ ಸ್ಟಾರ್ಟ್ ಮಾಡುತ್ತೆ. ಈ ಸ್ಮಾಲ್ ಹ್ಯಾಬಿಟ್ಸ್ ಒಂದೇ ದಿನದಲ್ಲಿ ಲೈಫ್ ಚೇಂಜ್ ಮಾಡಲ್ಲ, ಆದರೆ ಅದನ್ನು ಪ್ರತಿದಿನ ಮಾಡ್ತಾ ಹೋದರೆ ಅದು ನಿಮಗೆ ಸ್ಲೋಲಿ ಸೈಲೆಂಟ್ಲಿ ತುಂಬ ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಕೊಡುತ್ತೆ. ಪಾರ್ಟ್ 2, ನಾವು ಹ್ಯಾಬಿಟ್ಸ್ ಫಾರ್ಮ್ ಮಾಡ್ಕೊಳ್ಳೋದ್ರಲ್ಲಿ ಏಕೆ ಫೇಲ್ ಆಗ್ತೀವಿ ಅಂತ. ಹ್ಯಾಬಿಟ್ ಬ್ರೇಕ್ ಆಗ್ತಾ ಬಂದಾಗ ನಾವು ಯಾವಾಗಲೂ ಬಹಳ ಸಹಜವಾಗಿ ನಮ್ಮನ್ನೇ ಬ್ಲೇಮ್ ಮಾಡ್ತೀವಿ. ನಾನು ಲೇಸಿ, ನನ್ನಲ್ಲಿ ವಿಲ್ ಪವರ್ ಇಲ್ಲ ಅಂತಾನೆ ಥಿಂಕ್ ಮಾಡ್ತೀವಿ. ಆದರೆ ನಿಜಕ್ಕೂ ಹ್ಯಾಬಿಟ್ ಫೇಲ್ ಆಗೋದು ನೀವು ವೀಕ್ ಅಂತ ಅಲ್ಲ, ಸಿಸ್ಟಮ್ ವೀಕ್ ಇರೋದ್ರಿಂದ ಹ್ಯಾಬಿಟ್ ಫೇಲ್ ಆಗುತ್ತೆ. ಒಮ್ಮೆ ಈ ರೀತಿ ಥಿಂಕ್ ಮಾಡಿ, ಗೋಲ್ ಅಂದರೆ ನೀವು ಹೋಗಬೇಕಾದ ಜಾಗ, ಸಿಸ್ಟಮ್ ಅಂದರೆ ಅಲ್ಲಿ ಹೋಗೋ ರಸ್ತೆ. ಎಕ್ಸಾಂಪಲ್ ಜೊತೆ ನೋಡೋಣ. ನಾನು ಫಿಟ್ ಆಗಬೇಕು, ಇದು ಗೋಲ್. ಆದರೆ ಯಾವಾಗ ಎಕ್ಸಸೈಸ್ ಮಾಡ್ತೀರಾ, ಎಷ್ಟು ಚಿಕ್ಕದಾಗಿ ಶುರು ಮಾಡ್ತೀರಾ, ಯಾವ ಜಾಗದಲ್ಲಿ ಮಾಡ್ತೀರಾ, ಇದರ ಬಗ್ಗೆ ಪ್ಲ್ಯಾನ್ ಇಲ್ಲ ಅಂದರೆ ಡೆಸ್ಟಿನೇಷನ್ ಇದೆ, ಆದರೆ ಅದಕ್ಕೆ ಬೇಕಾದ ರೋಡ್ ಇಲ್ಲ ಅಂತ. ರೋಡ್ ಇಲ್ಲ ಅಂದರೆ ಗ್ರೇಟೆಸ್ಟ್ ಗೋಲ್ ಕೂಡ ಇಮ್ಯಾಜಿನೇಷನ್ ಆಗಿ ಉಳ್ಕೊಂಡ್ಬಿಡತ್ತೆ. ಹೆಚ್ಚು ಜನರು ಧೈರ್ಯದಿಂದ ಸ್ಟ್ರಾಂಗ್ ಆಗಿ ಶುರು ಮಾಡ್ತಾರೆ, ಆದರೆ ಮಧ್ಯದಲ್ಲಿ ಬಿಡೋದು ಸ್ಟ್ರೆಂತ್ ಕೊರತೆಯಿಂದಲ್ಲ, ಅವರ ಹ್ಯಾಬಿಟ್ನ ಎನ್ಕರೇಜ್, ಸಪೋರ್ಟ್ ಮಾಡುವ ಸಿಂಪಲ್ ಕ್ಲಿಯರ್ ಸಿಸ್ಟಮ್ ಬಿಲ್ಡ್ ಮಾಡಿಲ್ಲ ಅನ್ನೋ ಕಾರಣ. ನೀವು ನಿಮ್ಮ ಹ್ಯಾಬಿಟ್ಗೆ ಒಂದು ಸಿಂಪಲ್ ಸಿಸ್ಟಮ್ ಬಿಲ್ಡ್ ಮಾಡಿಕೊಂಡ್ರೆ ಹ್ಯಾಬಿಟ್ ಸ್ವಲ್ಪವಾಗಿ ಆಟೋಮೆಟಿಕ್ ಆಗ್ತಾ ಬರುತ್ತೆ. ಇನ್ನು ಪಾರ್ಟ್ 3, ಹ್ಯಾಬಿಟ್ಸ್ನ 4 ಹಂತಗಳು, ದ 4 ಸ್ಟೆಪ್ಸ್ ಆಫ್ ಎ ಹ್ಯಾಬಿಟ್. ನಮ್ಮ ಲೈಫ್ನ ಪ್ರತಿಯೊಂದು ಹ್ಯಾಬಿಟ್, ಅದು ಒಳ್ಳೇದಿರಲಿ ಅಥವಾ ಕೆಟ್ಟದಿರಲಿ, ಅದು ಈ 4 ಸೈಕಲ್ ಕ್ಯೂ, ಕ್ರೇವಿಂಗ್ಸ್, ರೆಸ್ಪಾನ್ಸ್, ರಿವಾರ್ಡ್ನ ಫಾಲೋ ಮಾಡುತ್ತೆ. ಈ ಲೂಪ್ ಸೈಕಲ್ ಒಮ್ಮೆ ಅರ್ಥ ಆಯಿತು ಅಂದರೆ ಹ್ಯಾಬಿಟ್ಸ್ ಹೇಗೆ ನಿಮಗೆ ಸ್ಟಿಕ್ ಆಗುತ್ತೆ ಹಾಗೂ ಅವುಗಳನ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದು ತುಂಬ ಈಸಿ ಆಗಿಬಿಡತ್ತೆ. ಅದರಲ್ಲಿ ಕ್ಯೂ, ನಿಮ್ಮನ್ನು ಪ್ರಚೋದಿಸುವ ಅಥವಾ ಟ್ರಿಗರ್ ಮಾಡುವ ಕ್ಷಣ. ಇದು ಯಾವುದೇ ಆಗಿರ್ಬೋದು, ಮೊಬೈಲ್ ವೈಬ್ರೇಷನ್, ಫುಡ್ ಕಾಣೋ ಕ್ಷಣ, ಬೋರ್ ಆಗೋ ಫೀಲಿಂಗ್. ಕ್ಯೂ ಅಂದರೆ ನಿಮ್ಮ ಬ್ರೈನ್ ನಿಮಗೆ ಕೊಡೋ ಸ್ಮಾಲ್ ಇನ್ಸ್ಟ್ರಕ್ಷನ್, ಹೇ ಈಗ ಇದನ್ನು ಮಾಡು ಅಂತ. ಸೆಕೆಂಡ್, ಕ್ರೇವಿಂಗ್, ಮನಸ್ಸಿಗೆ ಬರುವ ಆಸೆ. ಕ್ರೇವಿಂಗ್ ಅಂದರೆ ಆ್ಯಕ್ಷನ್ಗಾಗಿ ಅಲ್ಲ, ಆ ಆ್ಯಕ್ಷನ್ ಹಿಂದೆ ಇರುವ ಫೀಲಿಂಗಾಗಿ. ನೀವು ಫೋನ್ಗಾಗಿ ಕ್ರೇವ್ ಮಾಡಲ್ಲ, ನಿಮ್ಮ ಮನಸ್ಸಿಗೆ ಎಂಟರ್ಟೈನ್ಮೆಂಟ್, ಎಸ್ಕೇಪ್, ಕನೆಕ್ಷನ್ ಬೇಕಿರುತ್ತೆ. 3, ರೆಸ್ಪಾನ್ಸ್, ನಾವು ಮಾಡೋ ಆ್ಯಕ್ಷನ್. ಇದು ಆ್ಯಕ್ಚುಯಲ್ ಹ್ಯಾಬಿಟ್. ಕೆಲವೊಮ್ಮೆ ಇದು ಫೋನ್ ಅನ್ಲಾಕ್ ಮಾಡುವಷ್ಟು ಫಾಸ್ಟ್ ರಿಯಾಕ್ಷನ್ ಇರಬಹುದು, ಕೆಲವೊಮ್ಮೆ ವಾಕ್ ಹೋಗಲು ಎಫರ್ಟ್ ಬೇಕಾದ ರಿಯಾಕ್ಷನ್ ಆಗಿರ್ಬೋದು. ಕ್ರೇವಿಂಗ್ ಸ್ಟ್ರಾಂಗ್ ಆಗಿ ಇದ್ದಷ್ಟು ರೆಸ್ಪಾನ್ಸ್ ಕೂಡ ಕ್ವಿಕ್ ಆಗಿ ಬರುತ್ತೆ. 4ನೇದು ರಿವಾರ್ಡ್, ನಿಮಗೆ ಸಿಗೋ ಗುಡ್ ಫೀಲಿಂಗ್, ರಿಲ್ಯಾಕ್ಸ್ ಆಗೋ ಫೀಲಿಂಗ್, ಎಂಟರ್ಟೈನ್ಮೆಂಟ್, ರಿಲೀಫ್, ಇವನ್ನೆಲ್ಲ ರಿವಾರ್ಡ್ ಅಂತ ಕರಿತೀವಿ. ಈ ಮೂಮೆಂಟ್ ಬಹಳ ಮುಖ್ಯ, ಯಾಕಂದ್ರೆ ಇಲ್ಲಿ ಬ್ರೈನ್ ಕಲಿಯುತ್ತೆ, ನಾನು ಇದನ್ನ ಮತ್ತೆ ಮಾಡಿದ್ರೆ ಇದೇ ಫೀಲಿಂಗ್ ಮತ್ತೆ ಸಿಗತ್ತೆ. ಇದೇ ಕಾರಣಕ್ಕೆ ಹ್ಯಾಬಿಟ್ಸ್ ಸ್ಲೋಲಿ ಆಟೋಮೆಟಿಕ್ ಆಗ್ತವೆ. ಆದರೆ ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಹ್ಯಾಬಿಟ್ಸ್ ವಿರುದ್ಧ ಫೈಟ್ ಮಾಡಬೇಕಾಗಿಲ್ಲ. ಎಲ್ಲ ಹ್ಯಾಬಿಟ್ಸ್, ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಈ 4 ಸ್ಟೆಪ್ಸನ್ನೇ ಫಾಲೋ ಮಾಡುತ್ತೆ. ಈ ಸೈಕಲ್ ಚೇಂಜ್ ಮಾಡಿದರೆ ಲೈಫ್ ಕೂಡ ಚೇಂಜ್ ಆಗುತ್ತೆ. ಪಾರ್ಟ್ 4, ಒಳ್ಳೆ ಹ್ಯಾಬಿಟ್ಸನ್ನು ಬಿಲ್ಡ್ ಮಾಡೋದಕ್ಕೆ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಆಗಿ ನೋಡೋಣ. ಜೇಮ್ಸ್ ಕ್ಲೇರ್ ಇದನ್ನು ಬುಕ್ಕಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೊದಲನೇದು, ಮೇಕ್ ಇಟ್ ಆಬ್ವಿಯಸ್.
ಅದು ಸ್ಪಷ್ಟವಾಗಿ ಕಾಣುವಂತಿರಲಿ. ಒಳ್ಳೆ ಹ್ಯಾಬಿಟ್ಸ್ ಕಣ್ಣಿಗೆ ಕಾಣೋ ಥರ ಇದ್ದರೆ ಹ್ಯಾಬಿಟ್ನ ಬಿಲ್ಡ್ ಮಾಡೋದು ತುಂಬ ಸಿಂಪಲ್ ಆಗಿಬಿಡತ್ತೆ. ನಿಮ್ಮ ಕಣ್ಣಿಗೆ ರೆಗ್ಯುಲರ್ ಆಗಿ ಕಾಣ್ತಿರೋ ಜಾಗದಲ್ಲಿದ್ದರೆ ನಿಮ್ಮ ಬ್ರೈನ್ ನ್ಯಾಚುರಲಿ ಇದನ್ನು ಮಾಡಬೇಕು ಅಂತ ನೆನಪಿಸುತ್ತೆ. ವಾಟರ್ ಬಾಟಲ್ನ ಟೇಬಲ್ ಮೇಲೆ ಕಾಣೋ ಥರ ಇಟ್ಟಿದ್ರೆ ನೀರನ್ನು ಹೆಚ್ಚು ಕುಡಿಯೋದು ಈಸಿ. ಶೂ ಬಾಗಿಲ ಬಳಿ ಕಾಣೋ ಥರ ಇದ್ದರೆ ವಾಕ್ ಹೋಗೋ ಚಾನ್ಸಸ್ ಜಾಸ್ತಿ. ಜರ್ನಲ್ ನಿಮ್ಮ ಬೆಡ್ ಪಕ್ಕ ಕಾಣೋ ರೀತಿ ಇದ್ದರೆ ಎವ್ರಿ ನೈಟ್ ಜರ್ನಲ್ ಬರೆಯೋದು ಆಟೋಮೆಟಿಕ್ ಆಗುತ್ತೆ. ಅಂದರೆ ಕಾಣೋ ಜಾಗದಲ್ಲಿಟ್ಟರೆ ಹ್ಯಾಬಿಟ್ ನ್ಯಾಚುರಲಿ ನೆನಪಾಗುತ್ತೆ. ಹ್ಯಾಬಿಟ್ನ ಮರೆತು ಹೋಗೋದು ಅದು ವಿಸಿಬಲ್ ಆಗಿ ಕಾಣದೇ ಇರೋದ್ರಿಂದ. ಸೆಕೆಂಡ್, ಮೇಕ್ ಇಟ್ ಅಟ್ರಾಕ್ಟಿವ್. ಹ್ಯಾಬಿಟ್ನ ಆಕರ್ಷಿತವಾಗಿ ಮಾಡಿ. ನಾವು ಎಂಜಾಯಬಲ್ ಆಗಿರುವ ಹ್ಯಾಬಿಟ್ಗೆ ಬೇಗ ಸ್ಟಿಕ್ ಆಗ್ತೀವಿ. ಆದ್ದರಿಂದ ನಿಮ್ಮ ಹೊಸ ಹ್ಯಾಬಿಟ್ಗೆ ನೀವು ಈಗಾಗಲೇ ಎಂಜಾಯ್ ಮಾಡ್ತಿರೋ ಒಂದು ಹ್ಯಾಬಿಟ್ನ ಆ್ಯಡ್ ಮಾಡಿ. ಹೀಗೆ ಮಾಡಿದರೆ ಹೊಸ ಹ್ಯಾಬಿಟ್ಗೆ ಸ್ಟಿಕ್ ಆಗೋದು ತುಂಬ ಈಸಿ ಆಗುತ್ತೆ. ನೀವು ವಾಕ್ ಮಾಡ್ತಾ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಕೇಳೋದು, ಓದ್ತಾ ಫೇವ್ರೆಟ್ ಟೀ ಕುಡಿಯೋದು, ವರ್ಕೌಟ್ ಆದಮೇಲೆ ಮಾತ್ರ ನಿಮ್ಮ ಫೇವ್ರೆಟ್ ವಿಡಿಯೋ ನೋಡೋದು, ಇಂತಹ ಎಂಜಾಯ್ಮೆಂಟ್ ಜೊತೆ ಹ್ಯಾಬಿಟ್ ಮಿಕ್ಸ್ ಮಾಡಿದರೆ ಬ್ರೈನ್ ಹೇಳುತ್ತೆ ಇದು ಚೆನ್ನಾಗಿದೆ ಮತ್ತೆ ರಿಪೀಟ್ ಮಾಡೋಣ ಅಂತ, ಮತ್ತು ನಿಮ್ಮ ಮೈಂಡ್ ಇದನ್ನು ಇಷ್ಟಪಡೋಕೆ ಶುರು ಮಾಡುತ್ತೆ. ಮೂರನೇದು, ಮೇಕ್ ಇಟ್ ಈಸಿ. ಹ್ಯಾಬಿಟನ್ನು ಸುಲಭ ಮಾಡ್ಕೊಳ್ಳಿ. ಹ್ಯಾಬಿಟ್ಸ್ ಫೇಲ್ ಆಗೋ ಮೇನ್ ರೀಸನ್ ಏನು ಅಂದರೆ ನಾವು ಫಸ್ಟ್ ಡೇನ ದೊಡ್ಡದು ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಡೇ ಒನ್ನಲ್ಲೇ ಪರ್ಫೆಕ್ಷನ್ಗೆ ಏನು ಮಾಡೋದು ಬೇಡ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ರಿಜೆಕ್ಟ್ ಮಾಡೋಕೆ ಆಗೋದಷ್ಟು ಸಿಂಪಲ್ ಆಗಿರಲಿ. 1 ಗಂಟೆ ಜಿಮ್ ಬೇಡ, 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. 20 ಪೇಜಸ್ ಓದಬೇಕು ಅನ್ನೋ ಬದಲಿಗೆ 2 ಪೇಜಸ್ ಓದಿ. 15 ಮಿನಿಟ್ಸ್ ಮೆಡಿಟೇಷನ್ ಬೇಡ, 1 ಮಿನಿಟಿಂದ ಶುರು ಮಾಡಿ. ಸ್ಮಾಲ್ ಸ್ಟಾರ್ಟ್ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡುತ್ತೆ. ಕನ್ಸಿಸ್ಟೆನ್ಸಿ ನಿಮ್ಮ ಐಡೆಂಟಿಟಿನ ಸ್ಲೋಲಿ ಬಿಲ್ಡ್ ಮಾಡ್ತಾ ಬರುತ್ತೆ. 4ನೇದು, ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ನಿಮ್ಮ ಬ್ರೈನ್ಗೆ ರಿವಾರ್ಡ್ ಸಿಕ್ಕಿದ್ರೆ ಅದು ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಾ ಹೋಗುತ್ತೆ. ಕ್ಯಾಲೆಂಡರ್ ಮೇಲೆ ಒಂದು ಟಿಕ್ ಮಾರ್ಕ್ ಹಾಕೋದು, ಹ್ಯಾಬಿಟ್ ಟ್ರ್ಯಾಕರ್ನಲ್ಲಿ ಚೆಕ್ ಮಾಡೋದು, ಅಥವಾ ನಿಮಗೆ ನೀವೇ ಗುಡ್ ಜಾಬ್ ಅಂತ ಅಪ್ರಿಷಿಯೇಟ್ ಮಾಡೋದು, ಇದು ಚಿಕ್ಕದಾಗಿ ಕಾಣಿಸ್ತಿದ್ರು ತುಂಬ ಪವರ್ಫುಲ್ ಹ್ಯಾಪಿನೆಸ್ನ ಕೊಡುತ್ತೆ. ಈ ಸಿಂಪಲ್ ಹ್ಯಾಪಿ ಫೀಲಿಂಗ್ ಬ್ರೈನ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುತ್ತೆ. ಇದು ಚೆನ್ನಾಗಿದೆ, ಲೈಫನ್ನು ಬೆಟರ್ ಮಾಡ್ತಿದೆ, ಇದನ್ನು ಮತ್ತೆ ರಿಪೀಟ್ ಮಾಡೋಣ ಅಂತ. ಇದರಿಂದ ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಿ, ಸ್ಮಾಲ್ ವಿನ್ಸ್ ಅನ್ನು ಸೆಲೆಬ್ರೇಟ್ ಮಾಡಿ. ಈ ಸ್ಯಾಟಿಸ್ಫ್ಯಾಕ್ಷನ್ ಹ್ಯಾಬಿಟ್ ಅನ್ನು ಅಲೈವ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಲಾಸ್ಟ್ ಪಾರ್ಟ್ 5, ಸ್ಮಾಲ್ ವಿನ್ಸ್ ದೊಡ್ಡ ಐಡೆಂಟಿಟಿನ ಕ್ರಿಯೇಟ್ ಮಾಡುತ್ತೆ. ಸ್ಮಾಲ್ ವಿನ್ಸ್ ಕ್ರಿಯೇಟ್ ಅ ಬಿಗ್ ಐಡೆಂಟಿಟಿ. ನೀವು ಒಂದು ಹ್ಯಾಬಿಟ್ನ ರಿಪೀಟ್ ಆಗಿ ಮಾಡ್ತೀರಾ ಅಂದರೆ ನೀವು ಕೇವಲ ಆ್ಯಕ್ಷನ್ ಮಾಡ್ತಿಲ್ಲ, ಅದು ನಾನು ಯಾವ ತರಹದ ವ್ಯಕ್ತಿಯಾಗಿ ಫಾರ್ಮ್ ಆಗ್ತಾ ಇದ್ದೀನಿ ಅನ್ನೋ ಐಡೆಂಟಿಟಿಗೆ ನೀವೇ ಒಂದು ಡೈರೆಕ್ಟ್ ಆಗಿ ಓಟ್ ಹಾಕ್ತಾ ಹಾಗೆ. ಚಿಕ್ಕದಿರ್ಬೋದು, ಪ್ರತಿಯೊಂದು ಸ್ಮಾಲ್ ವಿನ್ಸ್ ನಿಮ್ಮೊಳಗೆ ಹೇಳ್ತಾ ಇರುತ್ತೆ ನಾನು ಬೆಟರ್ ಆಗ್ತಾ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ, ಇದು ನನ್ನ ಹೊಸ ಐಡೆಂಟಿಟಿ. ಈ ಐಡೆಂಟಿಟಿ ಒಂದು ದಿನದಲ್ಲಿ ಬಿಲ್ಡ್ ಆಗಲ್ಲ, ಅದು ದಿನಕ್ಕೂ ಬಿಲ್ಡ್ ಆಗ್ತಾ ಹೋಗೋದು. ಒಂದು ಚಿಕ್ಕ ಸ್ಟೆಪ್, ಒಂದು ಟೈನಿ ಹ್ಯಾಬಿಟ್, ಒಂದು ಸ್ಮಾಲ್ ವಿನ್ ಮೂಲಕ 2 ಪೇಜಸ್ ಓದಿದ್ರು ಅದು ಚಿಕ್ಕದಾಗಿ ಕಾಣಬಹುದು, ಆದರೂ ಅದರಿಂದ ನೀವು ಒಬ್ಬ ರೀಡರ್ ಅಂತ ಪ್ರೂವ್ ಮಾಡ್ತೀರಾ. ಇದು ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಕೊಡುತ್ತೆ ನೀವು ರೀಡರ್ ಅಂತ. 10 ಸೆಕೆಂಡ್ಸ್ ವಿಡಿಯೋ ಮಾಡಿದ್ರು ಅದು ಟೈನಿ ಕಂಟೆಂಟ್ ಆಗಿರಬಹುದು, ಆದರೆ ಅದು ಹೇಳೋದು ನಾನು ಕ್ರಿಯೇಟರ್. 5 ಮಿನಿಟ್ಸ್ ನಡೆದ್ರು ಅದು ನಿಮ್ಮ ಬಾಡಿಗೆ ಹೇಳೋ ಮೆಸೇಜ್ ನೀವು ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇರುವ ಫಿಟ್ನೆಸ್ ಮೈಂಡೆಡ್ ಪರ್ಸನ್ ಅಂತ. ದೊಡ್ಡ ಅಚೀವ್ಮೆಂಟ್ಸ್ ನಂತರ ಬರುತ್ತೆ. ಈ ಐಡೆಂಟಿಟಿ ಈ ಚಿಕ್ಕ ಹ್ಯಾಬಿಟ್ಸ್ ಮತ್ತು ಚಿಕ್ಕ ಆ್ಯಕ್ಷನ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಸ್ಮಾಲ್ ವಿನ್ಸ್ ಸ್ಮಾಲ್ ಅಲ್ಲ, ಅದು ನಿಮ್ಮ ಫ್ಯೂಚರ್ ಸೆಲ್ಫ್ಗೆ ಹಾಕೋ ಸ್ಟ್ರಾಂಗೆಸ್ಟ್ ಫೌಂಡೇಶನ್. ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಒಂದು ದಿನದಲ್ಲಿ ಲೈಫ್ ಚೇಂಜ್ ಆಗೋದಿಲ್ಲ, ಆದರೆ ಪ್ರತಿದಿನ ಮಾಡೋ ಸ್ಮಾಲ್ ಆ್ಯಕ್ಷನ್ಸ್ ನಿಮ್ಮ ಐಡೆಂಟಿಟಿಯನ್ನು ಸ್ಲೋಲಿ ಬಿಲ್ಡ್ ಮಾಡ್ತಾ ಬರುತ್ತೆ. ಆಥರ್ ಜೇಮ್ಸ್ ಕ್ಲಿಯರ್ ಅವರ ಈ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ನಲ್ಲಿ ತುಂಬ ಎಕ್ಸಾಂಪಲ್ಸ್, ಸೈನ್ಸ್ ಮತ್ತು ಕ್ಲಿಯರ್ ಲಾಜಿಕ್ ಜೊತೆಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಈ ಬುಕ್ನ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಅಟಾಮಿಕ್ ಹ್ಯಾಬಿಟ್ ಬುಕ್ನ ಸಾಧ್ಯವಾದಷ್ಟು ಬೇಗ ಓದಿ. ಇದು ಕನ್ನಡ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜ್ನಲ್ಲಿ ಸಿಗುತ್ತೆ. ಬುಕ್ಸ್ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಈಗಲೇ ಬುಕ್ನ ಆರ್ಡರ್ ಮಾಡ್ಬೋದು. ಜೊತೆಗೆ ಇಂಗ್ಲಿಷ್ ಆಡಿಯೋ ಬುಕ್ ಕೂಡ ಅವೈಲೇಬಲ್ ಇದೆ, ಅದನ್ನು ಕೇಳಬಹುದು. ನಾನು ಬುಕ್ ಓದಿ ಕೇಳಿ ಅರ್ಥ ಮಾಡಿಕೊಂಡ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪರ್ಸನಲ್ ಒಪಿನಿಯನ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ರೈಟರ್ ಆ್ಯಂಡ್ ಪಬ್ಲಿಷರ್ಗೆ ಇದರ ಕಂಪ್ಲೀಟ್ ರೆಸ್ಪೆಕ್ಟ್ ಆ್ಯಂಡ್ ಕ್ರೆಡಿಟ್. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ, ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಫಿಟ್ನೆಸ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.